ನಮಸ್ಕಾರ. ನಾವಿವತ್ತಿನ ವಿಡಿಯೋದಲ್ಲಿ ಎಸ್.ಎಚ್.ಜಿ ಮೆಂಬರ್ ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಬ್ಯಾಂಕ್ ಡೀಟೇಲ್ಸ್ ಹೋದರೆ ಇಲ್ಲಿ ಆಲ್ರೆಡಿ ಮೈಗ್ರೇಟ್ ಆಗಿ ಬಂದಿರುತ್ತೆ. ನಾವೇನು NRLM-MIS ಅಲ್ಲಿ ಎಂಟ್ರಿ ಮಾಡಿದ್ವಿ ಅಂತ ಅದನ್ನು ಒಂದ್ಸರಿ ಎಡಿಟ್ ಮಾಡಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ಚೆಕ್ ಮಾಡ್ಕೋಬೋದು. ನೇಮ್ ಇನ್ ಬ್ಯಾಂಕ್ ಪಾಸ್ಬುಕ್ ಅಂತ ಇದೆ. ಸೊ ಅದು ನೇಮು ಮತ್ತು ಅಕೌಂಟ್ ನಂಬರ್ನ ಮತ್ತೆ ಎಂಟ್ರಿ ಮಾಡಿ ಮತ್ತು ಅಕೌಂಟ್ ಓಪನಿಂಗ್ ಡೇಟ್ ಇರುತ್ತೆ, IFSC ಕೋಡ್, ಬ್ಯಾಂಕ್ ಮತ್ತು ಬ್ರಾಂಚ್ ಏನಾದರೂ ಚೇಂಜಸ್ ಆಗಿದ್ದರೆ ಬ್ರಾಂಚಸ್ನ ಸೇವ್ ಮಾಡ್ಕೋಬೋದಾಗುತ್ತೆ. ಅಕೌಂಟ್ ಟೈಪು ಸೇವಿಂಗ್ ಅಥವಾ ಜನ್ಧನ್ ಸೇವಿಂಗ್ಸ್ ಆಗಿರೋದನ್ನ ಸೇವಿಂಗ್ಸ್ ಅಂತ ಹಾಕ್ತೀವಿ. ಇಲ್ಲಿ ನಾವು ಪಾಸ್ಬುಕ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ ಪಾಸ್ಬುಕ್ನ ಅಪ್ಲೋಡ್ ಮಾಡಿ. ಓಕೆ ಕೊಟ್ಟರೆ ಪಾಸ್ಬುಕ್ ಅಪ್ಲೋಡ್ ಆಗುತ್ತೆ. ಇದಾದಮೇಲೆ ಸೆಟ್ ಆಸ್ ಪ್ರೈಮರಿ, ಇದು ಒಂದೇ ಅಕೌಂಟ್ ನಾವು ಆ್ಯಡ್ ಮಾಡಿರೋದ್ರಿಂದ ಅದೇ ಪ್ರೈಮರಿ ಅಕೌಂಟ್ ಅಂತ ನಾವು ಸೆಲೆಕ್ಟ್ ಮಾಡಿರ್ತೀವಿ. ಸ್ಟೇಟಸ್ ಆ್ಯಕ್ಟಿವ್ ಅಂತ ಇದೆ. ಸೊ ಇದಿಷ್ಟು ಬ್ಯಾಂಕ್ ಡೀಟೇಲ್ಸ್ನ ಒಂದ್ಸರಿ ನಾವು ಕ್ರಾಸ್ ಚೆಕ್ ಮಾಡ್ಕೊಂಡು ಸೇವ್ ಮಾಡಿದ್ರೆ ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟು ಅಡ್ರೆಸ್ಸಿಗೆ ಬಂದರೆ ಅಡ್ರೆಸ್ ಆಲ್ರೆಡಿ ಎಂಟ್ರಿ ಆಗಿದೆ. ಇದನ್ನು ಕೂಡ ನಾವು ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗತ್ತೆ. ಅಡ್ರೆಸ್ ಎಂಟ್ರಿ ಆಗಿಲ್ಲ ಅಂದರೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಾವು ಎಂಟ್ರಿ ಮಾಡಬೇಕಾಗತ್ತೆ. ನಾನು ಎಂಟ್ರಿ ಆಗಿರೋದನ್ನು ಎಡಿಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಅಡ್ರೆಸ್ ಟೈಪು ಪ್ರೈಮರಿ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಅಡ್ರೆಸ್ ಲೊಕೇಶನು ಲೋಕಲ್, ಅದು ಫ್ರೀಸ್ ಆಗಿದೆ. ನೆಕ್ಸ್ಟು ಅಡ್ರೆಸ್ ಲೈನ್ ಏನಿದೆ, ಫಸ್ಟ್ ಅಡ್ರೆಸ್ ಲೈನ್ ಅದನ್ನು ಹಾಕಿದ್ದೀವಿ. ಗ್ರಾಮ ಪಂಚಾಯತ್ನ ಡ್ರಾಪ್ ಡೌನಲ್ಲಿ ಸೆಲೆಕ್ಟ್ ಮಾಡ್ತೀವಿ. ವಿಲೇಜ್ ನೇಮು ಕೂಡ ಸೆಲೆಕ್ಟ್ ಮಾಡಿ ಪಿನ್ ಕೋಡ್ನ ಎಂಟ್ರಿ ಮಾಡಿ ಸೇವ್ ಮಾಡ್ತೀವಿ. ನೆಕ್ಸ್ಟ್ ಬಂದರೆ ನೆಕ್ಸ್ಟು KYC ಡೀಟೇಲ್ಸು. ಇಲ್ಲಿ KYCಯಲ್ಲಿ ಆಧಾರ್ ಆಲ್ರೆಡಿ ಅಪ್ರೂವ್ ಆಗಿರುತ್ತೆ ಮತ್ತು ಮೈಗ್ರೇಟ್ ಮೆಂಬರ್ ಆಗಿರೋದ್ರಿಂದ NRLM-MIS ಇಂದ ID ಫೆಚ್ ಆಗಿರುತ್ತೆ. ಇದು ಬಿಟ್ಟು ಬೇರೆ ಏನಾದರೂ ID ಇದ್ದರೆ, ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ಬೋದು, ಆಧಾರ್ ID ಅಂತ ಕೊಟ್ಟು ಇಲ್ಲಿ MG ನರೇಗಾ ID, SCCC ID, ಸ್ಟೇಟ್ MIS ID, PMAYG ID ಏನಾದರೂ ಇದ್ದರೆ ಅದನ್ನು ನಾವಿಲ್ಲ ಆ್ಯಡ್ ಮಾಡ್ಬೋದಾಗುತ್ತೆ. ನರೇಗಾ ID ಅಂತ ಸೆಲೆಕ್ಟ್ ಮಾಡಿ ID ನಂಬರ್ನ ಇಲ್ಲಿ ಹಾಕಿ ಸೇವ್ ಕೊಟ್ಟರೆ ಅದು ಅಪ್ಡೇಟ್ ಆಗುತ್ತೆ. ಧನ್ಯವಾದಗಳು.